ನಮಸ್ಕಾರ ಸ್ನೇಹಿತರೆ ಸಾಮಾನ್ಯ ಕನ್ನಡ ವೆರಿ ವೆರಿ ಇಂಪಾರ್ಟೆಂಟ್. KMF, DCC ಬ್ಯಾಂಕ್, FD, SDA ಪೋಸ್ಟ್ಗಳಿಗೆ ಈ ವರ್ಷ ಬಂದಿರತಕ್ಕಂಥ ಪ್ರಶ್ನೆಗಳಲ್ಲಿ ಕವಿ ಮತ್ತು ಕೃತಿಗಳು ಕನ್ನಡ ಸಾಹಿತ್ಯ ಬಗ್ಗೆ ಒಳ್ಳೆ ಪ್ರಶ್ನೆಗಳು ಬಂದಿದೆ. ಈಸಿ ಇರುತ್ತೆ, ತುಂಬಾ ಈ ಡಿಫಿಕಲ್ಟಿನೂ ಇರಲ್ಲ, ಮಾಡ್ರೇಟ್ ಆಗಿರುತ್ತೆ. ಬನ್ನಿ ನೋಡೋಣ. ನೋಡಿ, ನಮ್ಮ ಪ್ರೀವಿಯಸ್ ಏನು ಮ್ಯಾರಥಾನ್ ವಿಡಿಯೋಸ್ಗಳು ಮಾಡಿದೀವಿ ಅದನ್ನ ಫಾಲೋ ಮಾಡಿದ್ರೆ ಇದನ್ನೆಲ್ಲ ಆನ್ಸರ್ ಮಾಡಬಹುದು ಸ್ನೇಹಿತರೆ. ಓಕೆ, ಅಂಡ್ ಆಲ್ಸೋ ನಿಮ್ಗೆ ಗೊತ್ತಿದೆ, ಕೋಆಪರೇಟಿವ್ ಸಂಬಂಧಪಟ್ಟ ಒಂದು ಸಪರೇಟ್ ಪ್ಲೇ ಲಿಸ್ಟೇ ಇದೆ ನಮ್ದು. 170+ ವಿಡಿಯೋಸ್ಗಳಿದೆ. ಇದರಲ್ಲಿ ಎಲ್ಲಾ ರೀತಿಯಾದ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದೀವಿ. ಅಥವಾ ನಮ್ಮ ಒಂದು DCC ಬ್ಯಾಂಕ್ ಮತ್ತೆ KMF ರಿಲೇಟೆಡ್ ಕೋರ್ಸ್ ಬೇಕು ಅಂದ್ರೆ ತಗೊಳ್ಳಿ, 499 ರುಪೀಸ್ ಆಗುತ್ತೆ. ಇದರಲ್ಲಿ ಆಸ್ ಪರ್ ಸಿಲೆಬಸ್ ಪ್ರಕಾರ KMF ಮತ್ತೆ DCC ಬ್ಯಾಂಕ್ಗೆ ಏನಿದೆ ಎಲ್ಲದಕ್ಕೂ ಕೂಡ ಥಿಯರಿ ಕ್ಲಾಸು ಮತ್ತೆ ಅದರ ಒಂದು ಪ್ರಶ್ನೋತ್ತರಗಳು MCQs ಕೂಡ ಇರುತ್ತೆ. PDF ಕೂಡ ಲಭ್ಯ ಇದೆ. ಸೊ ಈ ಕೋರ್ಸ್ ಬೇಕು ಅಂದವರು ನಾ ಈ ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ, ಈ ವಿಡಿಯೋದ ಎಂಡ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅಥವಾ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಎಲ್ಲ ಒಂದು ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಇರುತ್ತೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬಹುದು. ಅಥವಾ ಇಮೇಲ್ ಮಾಡಿ, ಗೊತ್ತಾಗಿಲ್ಲ ನಮ್ಮ bankingforum1@gmail.com, ನಾವು ಕಂಪ್ಲೀಟ್ ಡೀಟೇಲ್ ಕೊಡ್ತೀವಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ನೆಕ್ಸ್ಟ್ ಬನ್ನಿ, ಹಲ್ಮಿಡಿ ಶಾಸನ ಕಾಲದ ಕಾಲ ಯಾವುದು ಅಂತ ಕೇಳಿದ್ದಾನೆ. ಈ ವರ್ಷ ಬಂದಿದೆ ಸರ್, ಯಾವುದೋ DCC ಬ್ಯಾಂಕ್ ಅಲ್ಲಿ. ಓಕೆ, ಸಿ ಇದು ಸಿಂಪಲ್ ಈಸಿ. ಇದನ್ನ ಬೇಕಾದ್ರೆ ಡಿಫಿಕಲ್ಟಿ ಮಾಡ್ಬೋದು. ಎಷ್ಟು ಸಾಲುಗಳಿವೆ ಕೇಳ್ಬೋದು. ಎಷ್ಟು ಸಾಲುಗಳಿವೆ ಇದರಲ್ಲಿ? ಸಾಲುಗಳಿವೆ ಹೇಳ್ತೀರಾ? ಯಾರ ಕಾಲದ್ದು? ಯಾರ ಕಾಲದ್ದು ಅಂದ್ರೆ ಯಾವ ರಾಜವಂಶ, ಯಾವ ಮನೆತನ, ಯಾವ ರಾಜನಿಗೆ ಸೇರಿದ್ದು? ಕನ್ನಡದ ಏನಿದೆ, ಯಾವುದರ ಬಗ್ಗೆ ಇದೆ ಇದು? ಓಕೆ, ಕನ್ನಡದ ಮೊದಲ ಶಾಸನ ಅಂತ ಕರಿತೀವಿ. ಈಗ ಚೇಂಜ್ ಮಾಡಿದ್ದಾರೆ, ತಾಳಗುಂದಲ ಶಾಸನ ಮೊದಲ ಶಾಸನ ಅಂತ ಕರೀತಾರೆ ಇವಾಗ. ಸೊ ರೈಟ್ ಆನ್ಸರ್ ಕ್ರಿಸ್ತಶಕ 450. ಓಕೆ, ಸೊ ಹಲ್ಮಿಡಿ ಅಂತಕ್ಕಂಥ ಒಂದು ಏನು ಶಾಸನ ಇದೆ, ಕದಂಬರದ ಕಾಕೋತ್ಸವರ್ಮ ಆಳ್ವಿಕೆ ಕಾಲಕ್ಕೆ ಸೇರಿರ್ತಕ್ಕಂಥ ಒಂದು ಶಾಸನ, ಹಲ್ಮಿಡಿ ಗ್ರಾಮದಲ್ಲಿ ಪತ್ತೆ ಆಗಿರೋದು. ಯಾರು ಕಂಡಿಡಿದ್ರು ಇದನ್ನ? ಯಾರು ಪತ್ತೆ ಮಾಡಿದ್ರು ಕೇಳಬಹುದು ಎಕ್ಸಾಮ್ ಅಲ್ಲಿ. ಡಾಕ್ಟರ್ AMH ಕೃಷ್ಣ ಅಂತಕ್ಕಂಥವರಿಂದ ಪತ್ತೆ ಆಗಿದ್ದು. 16 ಸಾಲುಗಳು ಹೊಂದಿದ್ದು. ಇದರಲ್ಲಿ 3 ಸಾಲುಗಳು ಮಾತ್ರ ಕನ್ನಡವನ್ನು ಬಳಸಿ ಕೆತ್ತಲ್ಪಟ್ಟಿದೆ, ಇನ್ನುಳಿದಂತೆ ಇದು ಸಂಸ್ಕೃತ ಭಾಷೆಯಲ್ಲಿದೆ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಇವಾಗೆಲ್ಲ ಸ್ವಲ್ಪ ಡಿಫಿಕಲ್ಟಿ. 16 ಸಾಲುಗಳಿದೆ, ಅದ್ರಲ್ಲಿ 3 ಕನ್ನಡದಲ್ಲಿದೆ, ಮತ್ತೆ ಇನ್ನು ಉಳಿದಿದ್ದೇನಿದೆ ಅಂದ್ರೆ 13 ಸಂಸ್ಕೃತದಲ್ಲಿದೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಇದು ಕದಂಬ ವಂಶದ ಕಾಕೋತ್ಸವರ್ಮ ಬಳಸಿದ ದತ್ತಿ ಕೊಟ್ಟಿರೋದು. ಶತ್ರುರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯರಸ ಎಂಬ ಯೋಧನಿಗೆ, ಓಕೆ, ಶತ್ರುರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯ ಎಂಬ ಯೋಧನಿಗೆ ಪಲ್ಮಿಡಿ ಅಥವಾ ಹಲ್ಮಿಡಿ ಅಂತ ಏನ್ ಕರಿತೀವಿ, ಅಲ್ಲಿ ದತ್ತಿಯಾಗಿ ಬಿಟ್ಟ ರಾಜಾಜ್ಞೆ ಈ ಶಾಸನದಲ್ಲಿ ನಾವು ನೋಡಬಹುದು. ಓಕೆ ಸರ್, ನೆಕ್ಸ್ಟ್ ಬರ್ತೇನೆ. ಶಿವಕೋಟ್ಯಾಚಾರ್ಯವರ ಕೃತಿ ಯಾವುದು? ಮೊದಲ ಗದ್ಯ ಕೃತಿ ಅಂತ ಕೂಡ ಕರಿತೀವಿ. ಯಾವುದು ಸರ್ ಅದು? ಆದಿಪುರಾಣ ಯಾರು ಬರ್ದು? ಪಂಪ ಅಲ್ವಾ ಸರ್? ಕವಿರಾಜ ಮರ್ಗ ಯಾರು ಬರ್ದಿದ್ದು? ಜೈನ ರಾಮಾಯಣ ಯಾರು ಬರ್ದಿದ್ದು? ವಡ್ಡಾರಾಧನೆ ಇಸ್ ದ ರೈಟ್ ಆನ್ಸರ್. ಹೌದು ಸರ್, ವಡ್ಡಾರಾಧನೆ. ಕವಿರಾಜರ ಮಗ ಶ್ರೀ ವಿಜಯ ಬರ್ದಿದ್ದು. ಜೈನ ರಾಮಾಯಣ ನಾಗಚಂದ್ರ ಬರ್ದಿದ್ದು. ಓಕೆ, ಸೊ ಒಂದೊಂದ್ಸಲ ಡೈರೆಕ್ಟ್ ಆಗಿ ಇದನ್ನ ಹೊಂದಿಸಿ ಬರೆಯೋದ್ರಲ್ಲಿ ಕೇಳ್ತಾನೆ, ಹಂಗಾಗಿ ಎಲ್ಲರದು ತಿಳ್ಕೊಬೇಕಾಗತ್ತೆ. ಜೈನ ರಾಮಾಯಣ ನಾಗಚಂದ್ರ, ಕವಿರಾಜ ಶ್ರೀ ವಿಜಯ, ಆದಿಪುರಾಣ ಪಂಪ. ಓಕೆ, ಇದು ವಡ್ಡಾರಾಧನೆ ಅತ್ಯಂತ ಹಳೆಯ ಗದ್ಯ ಕೃತಿ, ಮೊದಲ ಗದ್ಯ ಕೃತಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಕವಿ ಶ್ರೀ ವಿಜಯನಿಗೆ ಆಶ್ರಯ ನೀಡಿದ ರಾಜ. ಈಗ ತರ ಓದ್ತಾ ಇದೀವಿ, ಕವಿರಾಜ ಮಾರ್ಗ, ಶ್ರೀ ವಿಜಯ. ಎಲ್ಲಿ ಬರ್ತಾನೆ? ರಾಷ್ಟ್ರಕೂಟರ ಕಡೆ ಬರ್ತಾನೆ ಅಲ್ವಾ? ಸೊ ಯಾರವರು? ಅಮೋಘ ವರ್ಷ ನೃಪತುಂಗ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಶ್ರೀ ವಿಜಯ ಬಗ್ಗೆ ಮಾತಾಡೋದಾದ್ರೆ, ಈ ಕವಿರಾಜ ಮಾರ್ಗ ದಂಡಿಯ ಕಾವ್ಯ ದರ್ಶನ ಇದೆಯಲ್ಲ, ಅದರ ಅನುವಾದ ಅಂತ ಕೂಡ ಹೇಳ್ತಾರೆ. ಇದು ಕನ್ನಡದಲ್ಲಿ ಲಭ್ಯ ಇರುವ ಮೊದಲ ಲಕ್ಷಣ ಗ್ರಂಥ. ವೆರಿ ಇಂಪಾರ್ಟೆಂಟ್ ಸರ್ ಇದು. ಓಕೆ, ಯಾವ್ದು ಸರ್? ಕನ್ನಡ ಲಭ್ಯ ಇರೋ ಮೊದಲ ಲಕ್ಷಣ ಗ್ರಂಥವಾಗಿರ್ತಕ್ಕಂಥದ್ದು, ಕನ್ನಡ ನಾಡು ನುಡಿ ಬಗ್ಗೆ ಹೇಳಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಇನ್ನೊಂದು KPSC KL ಕೂಡ ಕೇಳಿದ್ದ ಇದನ್ನ, ಚತ್ತಾಣ ಬೆಂದಂಡೆ, ಓಕೆ, ಬೆಂದಂಡೆ ಅಂತ 2 ಕಾವ್ಯ ರೂಪಗಳನ್ನ ಇದರ ಸಾಹಿತ್ಯದ ಪ್ರಕಾರಗಳಲ್ಲಿ ಇದೆ ಅಂತ ಕೂಡ ಇದ್ರಲ್ಲಿ ಹೇಳಿದ್ದಾನೆ. ಇದು ಎಲ್ಲಿ ಇದ್ರ ಬಗ್ಗೆ ವ್ಯಾಖ್ಯಾನವಿದೆ, ಎಲ್ಲಿ ಮೆನ್ಷನ್ ಆಗಿದೆ ಅಂತ ಕೇಳಿದ್ದ. ಕ್ವಶನ್ ಕೇಳಿದ್ದ, ಚತ್ತಾಣ ಬೆಂದಡ್ಡೆ ಅಂತಕ್ಕಂಥ ಕಾವ್ಯ ರೂಪಕಗಳು, ಸಾಹಿತ್ಯ ಪ್ರಕಾರಗಳು ಯಾವ ಒಂದು ಕೃತಿಯಲ್ಲಿ ಮೆನ್ಷನ್ ಆಗಿದೆ ಅಂತ ಕೇಳಿದ್ದ. ಕವಿರಾಜ ಮಾರ್ಗ. ಓಕೆ, ನೋಡಿ ಇವೆಲ್ಲ ಪಾಯಿಂಟ್ಸ್ಗಳು ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್, ರಾಮಾಯಣದ ಕಥೆಯನ್ನು ವಸ್ತುವಾಗುಳ್ಳ ಕನ್ನಡದ ಮೊದಲ ಕಾವ್ಯ ಯಾವುದು ಸರ್? ಅದು ರಾಮಾಯಣದ ಕಥೆಯನ್ನು ಕನ್ನಡದ ಮೊದಲ ವಸ್ತುವಾಗುಳ್ಳ. ನೋಡಿ, ಜೈಮಿನಿ ಭಾರತ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಇದಂತೂ ಅಲ್ವೇ ಅಲ್ಲ. ಇದು ಮಹಾಕಾವ್ಯ ಹೊಸದು ಯಾವುದು? ಕುವೆಂಪು ಮೊದಲದು ಅಂತ ಕೇಳಿರೋದ್ರಿಂದ ಇದಂತೂ ಅಲ್ವೇ ಅಲ್ಲ.
ಓಕೆ, ತೊರವೆ ಇರಬೇಕು, ರಾಮಚಂದ್ರ ಚರಿತ ಪುರಾಣ ಇರಬೇಕು. ರಾಮಚಂದ್ರ ಚರಿತ ಪುರಾಣ ಇಸ್ ದ ರೈಟ್ ಆನ್ಸರ್. ತೊರವೆ ರಾಮಾಯಣ ನಾವು ಇದು ಯಾರೋ ಎಂತ ಕರಿತೀವಿ, ಬ್ರಾಹ್ಮಣರ ರಾಮಾಯಣ ಅಂತ ಕರಿತೀವಿ. ಯಾಕಂದ್ರೆ ಅದನ್ನ ನರಹರಿ ಬರೆದಿದ್ದು, ಇದನ್ನು ಕನ್ನಡದ ಮೊದಲ ಬ್ರಾಹ್ಮಣ ರಾಮಾಯಣ ಅಂತ ಕರಿತೀವಿ. ರಾಮಚಂದ್ರ ಚರಿತ ಪುರಾಣ, ನಾಗಚಂದ್ರ ಇದನ್ನ ಜೈನ ಧರ್ಮ ಆಗಿರೋದ್ರಿಂದ ಜೈನ ರಾಮಾಯಣ ಅಂತ ಕೂಡ ಕರಿತೀವಿ. ನಾಗಚಂದ್ರ ಜೈನ ಧರ್ಮದವನಾಗಿರೋದ್ರಿಂದ ಇದನ್ನ ಜೈನ ರಾಮಾಯಣ ಅಂತ ಕೂಡ ಕರಿತೀವಿ. ಓಕೆ, ಇದು ಶ್ರೀರಾಮನ ದರ್ಶನ ಆಧುನಿಕ ಮಹಾಕಾವ್ಯ ಅಂತ. ಓಕೆ, ಆಧುನಿಕ ಮಹಾಕಾವ್ಯ. ಸೊ ನೆಕ್ಸ್ಟ್ ಬರ್ತೀನಿ. ಅಮೃತಮತಿ ಅಷ್ಟಾವಂತ, ಇದರ ಪ್ರೇಮ ಕಥಾದ ಚಿತ್ರಣವಿರುವ ಕಾವ್ಯ. ಅಮೃತಮತಿ ರಾಣಿಗೆ ಆನೆಯ ಮಾವುತನ ಮೇಲೆ ಪ್ರೀತಿ ಆಗ್ತಕ್ಕಂಥದ್ದು ಇದಿರೋದು ಅಮೃತಮತಿ ಎಲ್ಲಿ ಸರ್? ಯಶೋಧರ ಚರಿತ. ಓಕೆ, ಒಡ್ಡಾರದ ನಾವು ಆಲ್ರೆಡಿ ನೋಡಿದ್ವಿ. ಶಿವಕೋಟಾಚಾರ್ಯ, ಆದಿಪುರಾಣ ಪಂಪ, ಅಜಿತ ಪುರಾಣ ಯಾವುದು? ರನ್ನ ಅಲ್ವಾ ಸರ್? ಓಕೆ, ಈ ಯಶೋಧರ ಚರಿತ್ರೆ ಬರೆದಿದ್ಯಾರು? ಜನ್ನ, ಅದು ಗೊತ್ತಿರಬೇಕು. ರಾಣಿ ಅಮೃತಮತಿ ಮತ್ತು ಆನೆ ಮಾವತನದ ಅಷ್ಟಾವಂತ ನಡುವೆ ಪ್ರೇಮ ಕಥಾ ಪ್ರಸಂಗದ ಬಗ್ಗೆ ಹೇಳ್ತಕ್ಕಂಥದ್ದು. ಯಶೋಧರ ಚರಿತ್ರೆ ಒಂದಾಯ್ತು, ಅಜಿತ ಪುರಾಣ ರನ್ನೊಂದು, ಇದು ಜನ್ನೊಂದು, ಮತ್ತೆ ಆದಿಪುರಾಣ ಪಂಪೊಂದು. ಓಕೆ, ಸೊ ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡೋ ನೆಸಿಟಿ ಇಲ್ಲ ಅನ್ಕೋತೀನಿ. ಎಸ್, ಷಟ್ಪದಿಯಲ್ಲಿ ಮೊದಲು ಕಾವ್ಯ ಬರೆದ ಕವಿ, ಷಟ್ಪದಿಗಳ ಬ್ರಹ್ಮ ಅಂತಾನೆ ಕರಿತೀವಿ. ಯಾರು ಸರ್? ರಾಘವಾಂಕ ಅಲ್ವಾ? ಷಟ್ಪದಿಗಳ ಬ್ರಹ್ಮ ಯಾರು ಸರ್? ರಾಘವಾಂಕ. ಚಾಮರಸನ ಏನಂತ ಕರಿತೀವಿ? ಅದು ಗೊತ್ತಿರಬೇಕು. ಚಾಮರಸನ ಏನಂತ ಕರಿತೀವಿ? ಪಂಪ ರನ್ನ ಏನಂತ ಕರಿತೀವಿ? ಹೇಳ್ತೀರಾ? ಪ್ರಭುಲಿಂಗ ಲೀಲೆ ಎಂಬ ಕಾವ್ಯ ಬರೆದವನ್ ಚಾಮರಸ. ರನ್ನ ಬರೆದಿದ್ದು ಗದಾಯುದ್ಧ. ರಾಘವಾಂಕ ಷಟ್ಪದಿಯ ಸಾಹಿತ್ಯಕ್ಕೆ ಹೆಸರು. ಮೂಲ ಷಟ್ಪದಿ ಯಾವುದು? ಹರಿಶ್ಚಂದ್ರ ಕಾವ್ಯ. ವಿಕ್ರಮಾರ್ಜುನ ವಿಜಯ ಆದಿಪುರಾಣ ಪಂಪ. ಆದಿಕವಿ ಅಂತ ಕರಿತೀವಿ ಪಂಪನ. ನೆಕ್ಸ್ಟ್ ಬನ್ನಿ, ಕರ್ನಾಟಕ ಶಾಸನಗಳ ಪಿತಾಮಹ ಯಾರು? ವೆರಿ ಇಂಪಾರ್ಟೆಂಟ್. ಇದು ಈಸಿ ಕ್ವಶನ್, ಬಟ್ ಇವ್ರ ಬಗ್ಗೆನೂ ತಿಳ್ಕೊಬೇಕು. ವೆರಿ ಇಂಪಾರ್ಟೆಂಟ್. ಕರ್ನಲ್ ಮೆಕೆಂಜೆ ಏನ್ ಮಾಡಿದ್ರು, ಕಿಟ್ಟಲ್ಲಿ ಇವೆಲ್ಲ ಕೇಳಿದಾನೆ ಎಕ್ಸಾಮ್ಗಳಲ್ಲಿ. KPSC ಕೇಳಿದಾನೆ, DCC ಬ್ಯಾಂಕಲ್ಲೂ ಒಂದ್ಸಲ ಬಂದಿದೆ. ಓಕೆ, ಆರ್ ನರಸಿಂಹಾಚಾರ್ ಏನು? BL ರೈಸ್ ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ಗೆ ರೈಟ್ ಆನ್ಸರ್ ಏನು ಸರ್? BL ರೈಸ್. ಬೆಂಜಮಿನ್ ಲೂಯಿಸ್ ರೈಸ್ ಅಂತ ಕರಿತೀವಿ. ಅವ್ರು ಏನೋ ಬರ್ದಿದ್ದಾರೆ, ಏನದು? ಶಾಸನಗಳನ್ನು ಅಧ್ಯಯನ ಮಾಡಿ ಸಂಗ್ರಹಿಸಿ ಕರ್ನಾಟಕದ್ದು ಎಪಿಗ್ರಫಿ ಆಫ್ ಕರ್ನಾಟಕ ಅಂತ ಬೃಹತ್ ಗ್ರಂಥವನ್ನೇ ಹೊರತಂದಿದ್ದಾರೆ. ಇನ್ನು ಕರ್ನಲ್ ಮೆಕೆಂಜೆ ಅವರು ಈ ಒಂದು ಹಸ್ತಪ್ರತಿಗಳು ಅಂತ ಕರಿತೀವಲ್ಲ, ಮನುಸ್ಕ್ರಿಪ್ಟ್ಸ್ ಅಂತೀವಲ್ಲ, ಆ ತರದ್ದು ಈ ತರದೆಲ್ಲ ಕೈಫತ್ತುಗಳನ್ನು ಸಂಗ್ರಹಿಸಿದ ಪ್ರಮುಖ ವಿದ್ವಾಂಸರವರು. ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಇವರು ಯಾರು? ಕರ್ನಲ್ ಮೆಕೆಂಜೆ ಅವರು. ಇನ್ನು ಕಿಟ್ಟಲ್ ಬಗ್ಗೆ ಮಾತಾಡಂಗೆ ಅಲ್ಲ, ನಮ್ಮ ಕನ್ನಡಕ್ಕೆ ಒಂದು ಕಿಟ್ಟಲ್ ಡಿಕ್ಷನರಿನ ತಂದ್ಕೊಟ್ಟ ಮೊದಲಿಗ ಇವರು. ಓಕೆ, ಕನ್ನಡ ಇಂಗ್ಲಿಷ್ ನಿಘಂಟುನ ಮಾಡಿದ್ರು ಕಿಟ್ಟಲ್. ಜರ್ಮನ್ ದೇಶದ ಪ್ರಸಿದ್ಧ ಭಾಷಾಶಾಸ್ತ್ರಜ್ಞ. ನೆಕ್ಸ್ಟ್ ಆರ್ ನರಸಿಂಹಾಚಾರ್, ಇವರು ಮೈಸೂರು ಪ್ರಾಚ್ಯವಸ್ತು ಇಲಾಖೆ ನಿರ್ದೇಶಕರಾಗಿದ್ರು. BL ರೈಸ್ ನಂತರ ಇವರು ಕೂಡ ಶಾಸನಗಳ ಸಂಗ್ರಹಕ್ಕೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಕರ್ನಾಟಕ ಕವಿಚರಿತೆ ಅಂತ ಮಹತ್ವದ ಕೃತಿಗಳನ್ನ ಇವರು ಕೂಡ ರಚನೆ ಮಾಡಿದ್ದಾರೆ. ಯಾರು ಸರ್? ಆರ್ ನರಸಿಂಹಾಚಾರ್. ಇದೆ ನೋಡಿ. ಓಕೆ ಬನ್ನಿ ಸರ್. ಸೊ ಇದಕ್ಕೆ BL ರೈಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪರದೇಶ ವೈಭವ ಕೃತಿಯನ್ನು ಬರೆದ್ರು. ತುಂಬಾ ಈಸಿ ಇದು. ಯಾರು ಸರ್? ರತ್ನಾಕರ ವರ್ಣಿ. ಯಾವ ಭರತೇಶ ವೈಭವ ಯಾವ್ದ್ರಲ್ಲಿದೆ? ಸಾಂಗತ್ಯ ಅಲ್ವಾ? ಇದು ಈಸಿ. ಇದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋದ್ರೆ ತುಂಬಾ ಪ್ರೀವಿಯಸ್ ವಿಡಿಯೋಗಳು ಡಿಸ್ಕಸ್ ಮಾಡಿದೀವಿ. ಭರತೇಶ ವೈಭವ ಋಷಭನಾಥನ ಮಗ ಭರತನ ಬಗ್ಗೆ ಇಟ್ಕೊಂಡು, ಅವನ ಕಾವ್ಯದ ನಾಯಕನಾಗಿ ಇಟ್ಕೊಂಡು, ಅವನ ಭೋಗ, ದಿಗ್ವಿಜಯ, ಯೋಗ ಎಲ್ಲಾ ರೀತಿ ಅವನ ಬಗ್ಗೆ ವಿಸ್ತಾರವಾಗಿ ಬರೆದಿರ್ತಕ್ಕಂಥ ಒಂದು ಮೇರುಕೃತಿ. ನೆಕ್ಸ್ಟ್, ಕನ್ನಡದ 3 ತ್ರಿಪದಿಗಳಿರುವ ಶಾಸನ. ಅಂದ್ರೆ ಕನ್ನಡದ ತ್ರಿಪದಿ ಅಂತ ಅರ್ಥ. 3 ಅಂತ ಇದ್ರಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ಒಂದು ಶಾಸನದಲ್ಲಿ ತ್ರಿಪದಿಗಳು ಇರ್ತಕ್ಕಂಥ ಶಾಸನ ಸಿಕ್ಕಿದ್ ಯಾವುದು ಅಂತ. ಶ್ರವಣ ಬೆಳಗೊಳ ಶಾಸನ, ಆತಕೂರು ಶಾಸನ, ಬಾದಾಮಿ ಶಾಸನ. ಆಕ್ಚುಲಿ ದೇಕಬ್ಬೆ ಅನ್ನೋದು ಶಾಸನ ಅಲ್ಲ, ಒಂದು ಶಾಸನದಲ್ಲಿ ದೇಕಬ್ಬೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅದು ಕೂಡ. ಬಾದಾಮಿ ಶಾಸನ ಇಸ್ ದ ರೈಟ್ ಆನ್ಸರ್. ಬಾದಾಮಿ ಶಾಸನ ಎಲ್ಲಿ ಸರ್? ಯಾವ ಕಾಲದಲ್ಲಿ ಹೇಳ್ತೀರಾ? ಕಪ್ಪ್ಯಾರ ಭಟ್ಟನ ಶಾಸನ ಇದೆಯಲ್ಲ, ಅಲ್ಲಿ ನಾವು ನೋಡ್ತೀವಿ ತ್ರಿಪದಿಗಳಲ್ಲಿ ಪದ್ಯಗಳನ್ನು ನೋಡಿರೋ ಪ್ರಮುಖ ಶಾಸನ ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾಗಿ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ ಅಂತ ಎಂಬ ಸಾಲುಗಳು ಬಹಳ ಪ್ರಸಿದ್ಧಿ ಇದೆ. ಅದರಲ್ಲಿ ಹೇಳ್ಬೋದು ಬೇಕಾರೆ, ಸಾಧಿಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ ಅಂತಕ್ಕಂಥ ಪ್ರಸಿದ್ಧ ಸಾಲುಗಳು ಯಾವ ಶಾಸನದಲ್ಲಿ ನಾವು ನೋಡ್ಬೋದು ಅಂತ. ಬಾದಾಮಿಯ
ಕಪ್ಪೆ ಅರಭಟ್ಟನ ಶಾಸನ ಕನ್ನಡ ಸಾಹಿತ್ಯ ಅತ್ಯಂತ ಹಳೆಯ ತ್ರಿಪದಿ ಪದ್ಯಗಳು ಒಳಗೊಂಡಿರ್ತಕ್ಕಂಥ ಶಾಸನ. ಓಕೆ, 700 ಕ್ರಿಸ್ತಶಕ 700 ಒಂದು 6ನೇ ಶತಮಾನದಲ್ಲಿ ನೋಡಬಹುದು. ಹಾಗೆ ಶ್ರವಣ ಬೆಳಗೊಳ ಇದು ಅಷ್ಟು 6ರಿಂದ 12ನೇ ಶತಮಾನದ ಒಂದು ಆಸುಪಾಸಲ್ಲಿ ಬರುತ್ತೆ. ಎಸ್ಪೆಷಲಿ 7ನೇ ಶತಮಾನದಲ್ಲಿ ನಾವು ಹೆಚ್ಚು ಈ ಶಾಸನಗಳನ್ನು ಶ್ರವಣ ಬೆಳಗೊಳದಲ್ಲಿ ನಾವು ನೋಡಬಹುದು. ಇನ್ನು ಆತಕೂರು ಶಾಸನ ಬಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿದ್ದಾನೆ ಇದರಲ್ಲೂ ಕೂಡ. ಯಾಕೆಂದ್ರೆ ರಾಷ್ಟ್ರಕೂಟರ 3ನೇ ಕೃಷ್ಣನ ಕಾಲಕ್ಕೆ ಸೇರಿರೋದು. ಯಾರು ಸರ್? 3ನೇ ಕೃಷ್ಣನ ಕಾಲಕ್ಕೆ ಸೇರಿರೋದು. ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ, ಕಾಳಿ ಎಂಬ ನಾಯಿಯ ಸ್ವಾಮಿ ನಿಷ್ಠೆ ಮತ್ತೆ ವೀರಾವೇಶದ ಹೋರಾಟ, ಅಂದ್ರೆ ನಾಯಿಯ ಬಗ್ಗೆ ಅದರ ಒಂದು ಹೋರಾಟ ಹೆಂಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಶಾಸನ ವೀರಗಳನ್ನ ಕೆತ್ತಿಸಿರ್ತಕ್ಕಂಥದ್ದು 3ನೇ ಕೃಷ್ಣನ ಕಾಲಕ್ಕೆ. ಕೇಳಿದ್ದಾನೆ ಇದನ್ನು ಕೂಡ. ಯಾವ ಶಾಸನ ಇದು? ಆತಕೂರು ಶಾಸನ. ಇನ್ನು ದೇಕಬ್ಬೆ, ಇದು ಶಾಸನ ಅಲ್ಲ, ಇದು ಐತಿಹಾಸಿಕ ಪಾತ್ರ. ಒಂದು ದೇಕಬ್ಬೆ ಅಂತ ಪಾತ್ರ ಬರುತ್ತೆ. ಗಂಡನ ನಂತರ ತಾನು ಸತಿಸಾಗಮನ ಅಂದ್ರೆ ಬೆಂಕಿಗೆ ಹಾರು ಸತಿಸಾಗಮನ ಪದ್ಧತಿ, ವೀರ ಮಹಿಳೆ ಅವನ ಸಾವಿನ ನಂತರ. ಅದು ಯಾವ ಶಾಸನದಲ್ಲಿ ಅಂದ್ರೆ ಬೆಳತೂರು ಶಾಸನ ಅಂತ ಕರಿತೀವಿ. ಓಕೆ, ವಿಶಿಷ್ಟವಾದ ಶಾಸನ ಬೆಳತೂರು ಶಾಸನ. ಅದರಲ್ಲಿ ದೇಕಬ್ಬಿಯ ಪಾತ್ರ ಅಲ್ಲಿ ಉಲ್ಲೇಖಿಸಿ ಬರೆದಿರ್ತಕ್ಕಂಥ ಒಂದು ಪಾತ್ರ. ಓಕೆ, ಬಾದಾಮಿಯ ಶಾಸನ ತ್ರಿಪದಿಗಳ ಶಾಸನ ಇಲ್ಲಿ ರೈಟ್ ಆನ್ಸರ್. ಸೊ ಎಲ್ಲ ಶಾಸನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ್ದು ಬೇಕಾದ್ರೂ ಎಕ್ಸಾಮ್ಗಳಲ್ಲಿ ಬರ್ತವೆ ಸ್ನೇಹಿತರೆ. ನೆಕ್ಸ್ಟ್, ಬಸವರಾಜ ದೇವರ ರಗಳೆ. ಓಕೆ, ರಗಳೆಗಳ ಬ್ರಹ್ಮ. ಈಗ ಷಟ್ಪದಿಗಳ ಬ್ರಹ್ಮ ಅಂತ ಹೇಳ್ತೀವಿ, ಹಂಗೆ ರಗೆಗಳಿಗೆ ಯಾರು ಕರಿತೀವಿ? ಹರಿಹರ. ಯಾರು ಸರ್? ಹರಿಹರ. ಲಕ್ಷ್ಮೀಶನ್ಗೆ ಏನಂತ ಕರಿತೀವಿ? ರಾಘವಾಂಕ ಷಟ್ಪದಿಗಳ ಬ್ರಹ್ಮ ಅಂತ ನಮ್ಗೆ ಗೊತ್ತು, ಅವಾಗೆ ನೋಡಿದ್ವಿ. ಹರಿಹರ ರಗಳೆಗಳು. ಲಕ್ಷ್ಮೀಶ ಉಪಮಲೋಲನ ಲಕ್ಷ್ಮೀಶ. ಓಕೆ, ಉಪಮಲೋಲ. ಅಂಡಯ್ಯ ಕಬ್ಬಿಗರ ಕಾವ. ಓಕೆ, shall we move to the next question? ಒಂದ್ಸಲ ಶತಮಾನಗಳನ್ನು ನೋಡ್ಕೊಳ್ಳಿ. ಓಕೆ, 13ನೇ ಶತಮಾನ ಆಸುಬಾಸು, 12ನೇ 13, 12ರಿಂದ 13, 16ನೇ ಶತಮಾನ, ಯಾರಾದ್ಮೇಲೆ ಯಾರು. ಸೊ ಇದು ಕೂಡ ಒಂದ್ಸಲ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರ್ತವೆ. ನೆಕ್ಸ್ಟ್, ನಾಟಕ ರಂಗಕ್ಕೆ ಸಲ್ಲಿಸಿದ ಸೇವೆಗೆ ಮೆಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ನಾಟಕ ಅಂತಿದೆ. ನಾಟಕ ಸೀತಾರಾಮರು ಬರಲ್ಲ. ಓಕೆ, ಇವರೆಲ್ಲ ಪುಸ್ತಕಗಳು ಬರ್ದಿರೋ ಕಾರ್ನಾಡ್. ಓಕೆ, ಒಂದ್ ಕಡೆ. ಬಟ್ KV ಸುಬ್ಬಣ್ಣ. ರಂಗಮಂದಿರನ ಕಟ್ಟಿದ್ದಾರೆ ಯಾರು? ನಿನಾಸಂನ ಸ್ಥಾಪಕ. ಶಿವಮೊಗ್ಗದಲ್ಲಿ ಇದೆಯಲ್ಲ ನಿನಾಸಂ, KV ಸುಬ್ಬಣ್ಣ ಅದರ ಸ್ಥಾಪಕ ಅಲ್ವಾ. ಇವರಿಗೆ ಕಮ್ಯುನಿಕೇಶನ್ ಆರ್ಟ್ಸ್ ವಿಭಾಗದಲ್ಲಿ 1990ರಲ್ಲಿ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಸಿಕ್ಕಿದೆ. ರಂಗಕರ್ಮಿ. ಸಾಗರ ತಾಲೂಕಿನ ಹೆಗ್ಗೋಡಿನಲ್ಲಿರುವ ನಿನಾಸಂ ಸಂಸ್ಥೆಯ ಸ್ಥಾಪಕರು ಇವರು. ಏಷ್ಯಾದ ನೊಬೆಲ್ ಅಂತಾನೆ ಕರಿತೀವಿ ಇದನ್ನ. ಓಕೆ, KV ಸುಬ್ಬಣ್ಣ. ಕನ್ನಡದ ಮೊದಲ ಕವಿಯತ್ರಿ ಯಾರು? ವೆರಿ ಈಸಿ ಕ್ವಶನ್ ಸರ್. ಕಣ್ಮುಚ್ಕೊಂಡು ಟಿಕ್ಕಾಕಿ ಅಕ್ಕ ಮಹಾದೇವಿ ಅಂತ ಅಲ್ವಾ. ನೆಕ್ಸ್ಟ್, ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರಿತೀವಿ? ಯಾರು ಸರ್? ಇದು ಅಷ್ಟೇ ವೆರಿ ಈಸಿ ಕ್ವಶನ್. ಹರ್ಡೇಕರ್ ಮಂಜಪ್ಪ. ಇವೆಲ್ಲ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅವರು ಕರ್ನಾಟಕದಲ್ಲಿ ಗಾಂಧಿ ತತ್ವವನ್ನು ಇಟ್ಕೊಂಡು ಹೋರಾಟ ಮಾಡಿ ಸಮಾಜ ಸುಧಾರಕರು ಆಗಿದ್ರು. ಹಾಗಾಗಿ ಅವ್ರನ್ನ ಕರ್ನಾಟಕದ ಗಾಂಧಿ ಅಂತ ಕರಿತೀವಿ. ನೆಕ್ಸ್ಟ್, ಕನ್ನಡದ ಮೊದಲ ನಾಟಕ ಯಾವುದು? ಇದು ಅಷ್ಟೇ ಈಸಿ. ಯಯಾತಿ ಅಂತೂ ಅಲ್ಲವೇ ಅಲ್ಲ. ಶೂರಸೇನ ಚರಿತ್ರೆ ಅಲ್ಲೆಲ್ಲ. ಮಿತ್ರವಿಂದ ಗೋವಿಂದ. ಎಸ್. ಯಾರ್ಯಾರು ಬರ್ದಿದ್ದು ಅದು ಕೂಡ ಹೇಳ್ಬಿಡ್ತೀನಿ ನಾನು. ಯಯಾತಿ ಒಂದು ಪೌರಾಣಿಕ ಕಾದಂಬರಿ. ಇದು ವಿ ಎಸ್ ಖಾಂಡೇರ್ಕರ್ ಅವರು ಇನಾಮದಾರ್ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಮೂಲ ರೂಪದ ಮರಾಠಿಯಿಂದ. ಯಯಾತಿ ಕಾದಂಬರಿ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರೆತಿದೆ ಆಕ್ಚುಲಿ. ಅಂದ್ರೆ ಮೂಲ ಇದರಲ್ಲಿ ನಾವು ನೋಡೋದಾದ್ರೆ ಕಥೆಯನ್ನು ಆಧರಿಸಿದ ಈ ಕಾದಂಬರಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇಲ್ಲಿ ಮಹಾಭಾರತ ರಾಜ ಯಯಾತಿ ಕಥೆಯನ್ನು ಆಧರಿಸಿರ್ತಕ್ಕಂಥ. ಮಿತ್ರವಿಂದ ಗೋವಿಂದ ಸಿಂಗಾರಾರ್ಯ, ಅದು ಗೊತ್ತೇ ಇದೆ. ಯಾರೋ ಚಿಕ್ಕದೇವರ ಒಡೆಯರ ಆಸ್ಥಾನದ ಕವಿ ಆಗಿದ್ರು ಅವರು. ಕನ್ನಡದ ಮೊಟ್ಟ ಮೊದಲ ಲಭ್ಯ ಕಾವ್ಯ ನಾಟಕ ಅಂತ ಕೂಡ ಕರಿತೀವಿ. ಮೊಟ್ಟ ಮೊದಲ ಲಭ್ಯ ನಾಟಕ ಸಿಕ್ಕಿರ್ತಕ್ಕಂಥ ನಾಟಕ ಯಾವುದು? ಮಿತ್ರವಿಂದ ಗೋವಿಂದ. ಇನ್ನು ಶೂರಸೇನ ಚರಿತೆ ಬಂದು ಇದು ಕೂಡ ನಾಟಕ ರೂಪಾಂತರ. ಬಸಪ್ಪ ಶಾಸ್ತ್ರಿ ಮತ್ತೆ ಸಿ ಸುಬ್ಬರಾವ್ ಅವರು ಬರೆದಿರ್ತಕ್ಕಂಥ ಒಂದು ಇದು ಇಂಗ್ಲಿಷ್ನ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ನ ಒಂದು ಕೃತಿಯನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಲ್ಪಟ್ಟಿರ್ತಕ್ಕಂಥದ್ದು. ಟೊಳ್ಳುಗಟ್ಟಿ TP ಕೈಲಾಸಂನವ್ರದ್ದು ಸಾಮಾಜಿಕ ಪ್ರಹಸನ ನಾಟಕ ಇದು. ಸೊ ಈ ಒಂದು ಕೃತಿಗಳು ಯಾರ್ಯಾರು ಬರೆದಿದ್ದು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಫೈನ್ ಸರ್. ಓಕೆ. ಎಂ ಕಲಬುರ್ಗಿ ಅವರು ಯಾವ ಕ್ಷೇತ್ರ ಸಾಧಕ? ಆಕ್ಚುಲಿ ಇವರು ನೋಡಿ, ಸಾಹಿತ್ಯಕ್ಕೆ ಮತ್ತೆ ಬೇರೆ ಬೇರೆ ಜನಪದ ಇವೆಲ್ಲ ಕೂಡ ಅವರು ರಿಸರ್ಚ್ ಮಾಡಿದ್ದಾರೆ. ಹಾಗಾಗಿ ಇವರು ಸಂಶೋಧಕ ಅಂತ ಕರಿತೀವಿ. ಕಾವ್ಯ ಸಾಹಿತ್ಯದಲ್ಲೂ ಇದ್ದಾರೆ, ಬಟ್ ಅವರು ಶಾಸ್ತ್ರಜ್ಞರು, ಭಾರತೀಯ ವಿದ್ವಾಂಸರು ಕೂಡ ಹೌದು. ಆದ್ರೆ ಹೆಚ್ಚಾಗಿ ಈ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ
ಚರಿತ್ರೆ, ಛಂದಸ್ಸು, ಇತಿಹಾಸ ಇಂಥಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ಅವರು ಹೆಚ್ಚು ಕೈಗೊಂಡ್ರು. ಒಂದಷ್ಟು ನಾಟಕ, ಒಂದೆರಡು ನಾಟಕ, ಕವನ ಸಂಕಲನ ಕೂಡ ಅವರು ಪ್ರಕಟಿಸಿದ್ದಾರೆ. ಬಟ್ ಮುಖ್ಯವಾಗಿ ಸಂಶೋಧನೆಗೆ ಅವರು ಹೆಸರುವಾಸಿ. ನೆಕ್ಸ್ಟ್, ಕರ್ನಾಟಕದ ಮೊದಲ ಕಾಲೇಜು. ನೋಡಿ ಹೆಂಗಿದೆ ಕ್ವಶನ್. ಇದು DCC ಬ್ಯಾಂಕ್ ಅಲ್ಲಿ ಬಂದಿದೆ ಸ್ನೇಹಿತರೆ, ಈ ವರ್ಷ 2026. ಮಹಾರಾಣಿ ಕಾಲೇಜ್. ತುಂಬಾ ಜನ ಮೈಸೂರು ಮಹಾರಾಣಿ ಕಾಲೇಜು ಅಂತ ಅನ್ಕೋತೀವಲ್ಲ, ನೋ, ದಿಸ್ ಇಸ್ ರಾಂಗ್. ಆಕ್ಚುಲಿ ಮಂಗಳೂರು ಸರ್ಕಾರಿ ಕಾಲೇಜು ಮಂಗಳೂರು ಫಸ್ಟ್ ಸ್ಥಾಪನೆ ಆಗಿದ್ದು 1866ರಲ್ಲಿ. ಹೌದು, ಮೈಸೂರು ಒನ್ ಆಫ್ ದ ಒಂದು ಕಾಲೇಜು ಅಂತ ಹೇಳ್ಬೋದು. ಈ ಒಂದು ಸೆಂಟ್ರಲ್ ಕಾಲೇಜ್ ಅಂತಿತ್ತು ಬೆಂಗಳೂರು, ಸರ್ಕಾರಿ ಕಾಲೇಜು ಬೆಂಗಳೂರು, ಅದು 1958ರಲ್ಲಿ ಆಗಿದೆ. ಬಟ್ ಅದು ಪೂರ್ಣ ಪ್ರಮುಖ ಕಾಲೇಜು ಅಂತ ಇರಲಿಲ್ಲ ಅವಾಗ. ಓಕೆ, ಸೊ ಹಾಗಾಗಿ ಮೊದಲು ಯಾವುದು ಅಂತ ಮಾಡಿದ್ರೆ ಸರ್ಕಾರಿ ಕಾಲೇಜು ಮಂಗಳೂರನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಆಪ್ಷನ್ ಬಿ. ಕುವೆಂಪುರವರ ಆತ್ಮಕಥನ ಯಾವುದು? ವೆರಿ ಈಸಿ, ಒನ್ಸ್ ಅಗೇನ್ ಕ್ವಶನ್. ಆತ್ಮಕಥನ ಬಗ್ಗೆ ಕೇಳ್ತಾನೆ ಇರ್ತಾನೆ. ಓಕೆ, ನೆನಪಿನ ದೋಣಿಯಲ್ಲಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಬಿರೋದೆಲ್ಲ ಕುವೆಂಪು ಅವ್ರದ್ದೆ. ಕಾನೂರು ಹೆಗ್ಗೋಡದಿ ಕುವೆಂಪು, ಶ್ರೀ ರಾಮಾನಂದ ದರ್ಶನ್ ಕುವೆಂಪು, ಮಲೆಗಳಲ್ಲಿ ಮದುಮಗಳು ಕುವೆಂಪು. ಬಟ್ ಆತ್ಮಕಥನ ನೆನಪಿನ ದೋಣಿಯಲ್ಲಿ. ನೆಕ್ಸ್ಟ್, ಕನ್ನಡದ ಮೊದಲ ವರ್ಣ ರಂಜಿತ ಚಲನಚಿತ್ರ ಯಾವುದು? 2 ಕ್ವಶನ್ ತಗೊಂಡಿನಿ ಇಲ್ಲೇ. ಸ್ವರ್ಣಕಮಲ ಪ್ರಶಸ್ತಿ ಪಡೆದ ಮೊದಲ ಸಿನಿಮಾ ಯಾವುದು? ಕನ್ನಡದ ಮೊದಲ ವರ್ಣರಂಜಿತ ಕಲರ್ ಸ್ಕೋಪ್ ವರ್ಣವಾಗಿ ಅಮರ ಶಿಲ್ಪಿ ಜಕಣಾಚಾರಿ. ಸತೀಶ್ ಸುಲೋಚನ ವಾಕ್ಚಿತ್ರ ಅದು. ಓಕೆ, ಮಾತಾಡಿದ್ದು ಇದು ವಾಕ್ಚಿತ್ರ ಅಂತ ಕರಿತೀವಿ ಇದನ್ನ. ಇದು ವರ್ಣರಂಜಿತ ಕಲರ್. ಸ್ವರ್ಣಕಮಲ ಪ್ರಶಸ್ತಿ ಪಡೆದ ಮೊದಲ ಸಿನಿಮಾ ಅಮೆರಿಕ ಅಂತ ಅಲ್ವೇ ಅಲ್ಲ, ಸಂಸ್ಕಾರ ಇಸ್ ದ ರೈಟ್ ಆನ್ಸರ್. ಯಾವುದು ಸರ್? ಸಂಸ್ಕಾರ ಚಿತ್ರ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಚಿತ್ರ ನೀಡುವ ಸ್ವರ್ಣಕಮಲ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕನ್ನಡದ ಮೊದಲ ಚಿತ್ರ. UR ಅನಂತಮೂರ್ತಿ ಅವರ ಕಾದಂಬರಿ ಆಧರಿಸಿ ಪಟ್ಟಾಭಿರಾಮರೆಡ್ಡಿ ನಿರ್ದೇಶನ ಮಾಡಿರ್ತಕ್ಕಂಥ ಒಂದು ಚಿತ್ರ ಇದು. ಓಕೆ, ಇನ್ನು ಅಮರಣ ಶಿಲ್ಪಿ ಜಕಣಾಚಾರ್ಯ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ. ಅದು ಯಾರು ಜಕಣಾಚಾರ್ಯ ಯಾರು, ಬೇಲೂರು ಹಳೆಬೀಡಲ್ಲಿ ಎಷ್ಟಕ್ಕೆ ಅವರು ಇದ್ಕತ್ತಿದ್ದಾರೆ, ಅವರ ಮಗ ಬಂದು ಆಮೇಲೆ ಅವ್ರಿಗೆ ಹೆಂಗ್ ಕೈ ಕಟ್ಟಾಯ್ತು, ಇವೆಲ್ಲ ನೀವು ನೋಡೇ ಇದ್ದೀರಾ ನೀವು. ನೆಕ್ಸ್ಟ್, ಕರ್ನಾಟಕ ರತ್ನ ಪ್ರಶಸ್ತಿಗೆ ಮೊದಲು ಪುರಸ್ಕೃತರಾದವರು. ನೋಡಿ, ಇವೆಲ್ಲ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳ್ತಾ ಇರ್ತಾನೆ. ಲಾಸ್ಟ್ ಇಯರ್ ಮರಣೋತ್ತರ 2 ಪ್ರಶಸ್ತಿನ ಘೋಷಣೆ ಮಾಡ್ತಾರೆ, ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಬಿ ಸರೋಜಾದೇವಿ ಅವ್ರಿಗೆ. ಹಂಗಾಗಿ ಇದನ್ನ ಕೇಳ್ತಾನೆ ಇತರದ್ದು. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಪುರಸ್ಕೃತರು ಕುವೆಂಪು. ಸೆಕೆಂಡ್ ಯಾರು? ಇವರು ಫಸ್ಟ್. ಸೆಕೆಂಡ್ ಯಾರು? ಇವರು ಸೆಕೆಂಡ್, ಡಾಕ್ಟರ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ಗೂ ಮರಣೋತ್ತರ ಸಿಕ್ಕಿದೆ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಸಿಕ್ಕಿದೆ. ಈ 3 ಮರಣೋತ್ತರಗಳು ಕೊಟ್ಟಿರ್ತಕ್ಕಂಥದ್ದು. ಬಿ ಸರೋಜಾದೇವಿಗೂ ಕೂಡ ಮರಣೋತ್ತರ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ, ಕರ್ನಾಟಕ ರತ್ನ ಪ್ರಶಸ್ತಿ ಏನಿದೆ ಇಲ್ಲಿ ನೀವು ನೋಡ್ತಾ ಬಂದ್ರೆ ಮಹಿಳೆಗೆ ಸಿಕ್ಕಿರೋದು ಯಾರು ಅಂದ್ರೆ ಬಿ ಸರೋಜಾದೇವಿ. ಇನ್ನೆಲ್ಲ ಪುರುಷರು ನೋಡಿ, ವಿಷ್ಣುವರ್ಧನ್, ಪುನೀತ್ ರಾಜ್ಕುಮಾರ್, ವೀರೇಂದ್ರ ಹೆಗಡೆ, ಸಾಮಾಜಿಕ ಸೇವೆ, ದೇ ಜವರೇಗೌಡ, ಶಿವರುದ್ರಪ್ಪ, ಶ್ರೀ ಶಿವಕುಮಾರ ಸ್ವಾಮೀಜಿಗಳು, ಭೀಮಸೇನ ಜೋಶಿ, CNR ರಾವ್, ನಿಜಲಿಂಗಪ್ಪ, ಡಾಕ್ಟರ್ ರಾಜ್ಕುಮಾರ್, ಕುವೆಂಪು. ಸೊ ಇಲ್ಲಿ ಮಹಿಳೆ ಯಾರು ಸಿಕ್ಕಿದೆ ಕರ್ನಾಟಕ ರತ್ನಕರಣ ಅಂತಂದ್ರೆ ಮೊದಲ ಮಹಿಳೆ ಅಂಡ್ ಓನ್ಲಿ 1 ಮಹಿಳೆ ಅಂತಂದ್ರೆ ಯಾರು? ಬಿ ಸರೋಜಾದೇವಿ ಅವರು. ಅರ್ಥ ಆಗಿದೆಯಲ್ಲ? ಒಂದಷ್ಟು ಡಿಸ್ಕಸ್ ಮಾಡಿದ ಸ್ನೇಹಿತರೆ. ನೋಡಿ, ನಮ್ಮ ಈ ಒಂದು ಕಂಪ್ರೆನ್ಸಿವ್ ಕೋರ್ಸ್ ಬೇಕು ಅಂದ್ರೆ ತಗೋಬಹುದು. ಇಲ್ಲಿ ಏನ್ ಸಿಲೆಬಸ್ ಇದೆ, ಸಿಲೆಬಸ್ ಪ್ರಕಾರ ಕಂಪ್ಲೀಟ್ ವಿಡಿಯೋ ಲಿಂಕ್ಸ್ಗಳು ವಿತ್ ಪ್ರಶ್ನೋತ್ತರಗಳು ಇರತಕ್ಕಂಥದ್ದು. ಮತ್ತೆ ನಿಮಗೆ 1-2-3 PDF ಸಿಗುತ್ತೆ. ಅದರ 3 ಎಲ್ಲ ಡೀಟೇಲ್ಸ್ಗಳು ಬೇಕು ಅಂತಂದ್ರೆ ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋದು, ಅದನ್ನ ಚೆಕ್ಔಟ್ ಮಾಡಿ. ಈ ವಿಡಿಯೋ ಕೊನೆ ಎಂಡಲ್ಲೂ ಕೂಡ ಹಾಕಿರ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನಮಗೆ ಇಮೇಲ್ ಮಾಡಿದ್ರು ಕೂಡ ನಿಮಗೆ ಡೀಟೇಲ್ ಸಿಗುತ್ತೆ. ನಮ್ಮ ವಾಟ್ಸಪ್ ನಂಬರು ಕೂಡ ನಿಮಗೆ ವಿಡಿಯೋದಲ್ಲಿ ಇರುತ್ತೆ, ಚೆಕ್ಔಟ್ ಮಾಡಿ. banking4m1@gmail.comಗೆ ನೀವು ಇಮೇಲ್ ಕೂಡ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು. ನಮಸ್ಕಾರ, ಧನ್ಯವಾದಗಳು. ಮತ್ತೆ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ.